Hello dear students, welcome to another YouTube video on chapter number 7, the rigid body dynamics, that is the system of particles and rotational motion. So the important chapter but very interesting. So the next topic is principle of moments. Principle ಇದು ಮತ್ತು ಪ್ರಿನ್ಸಿಪಲ್ ಕಾಲೇಜಲ್ಲಿರೋ ಪ್ರಿನ್ಸಿಪಲ್ ಅಲ್ಲ, ಇಟ್ ಈಸ್ ಅವರ್ ಪ್ರಿನ್ಸಿಪಲ್. ನಮ್ಮ ಪ್ರಿನ್ಸಿಪಲ್ ಅಲ್ಲ ಇದು. ಮತ್ತು ದಿಸ್ ಇಸ್ ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ ಅಂದರೆ MOMENTS ಮೂಮೆಂಟ್ಸ್ ಅದ. ಸೊ ಮತ್ತು ಮೂಮೆಂಟ್ ಅಲ್ಲ, ದಿಸ್ ಇಸ್ ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್. ಏನು ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ ಅಂದರೆ ಅಂತ, ಹೌದಾ? ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಹೌದಾನೆ? ಸೊ ಈ ಆಟ ಎಲ್ಲ ಆಡಿದ್ದೀರಾ ಚಿಕ್ಕರಿದ್ದಾಗ, ಆಯಿತಾ? ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಮೂಮೆಂಟ್. ಸೊ ನಿಮಗೆ ಗೊತ್ತಿಲ್ಲದಂಗೆ ಯು ಫಾಲೋಡ್ ದ ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್, ಹೌದಾನೆ? ಸೊ ಬಿಫೋರ್ ಲುಕಿಂಗ್ ಅಟ್ ದಟ್ ವಾಟ್ ಯು ಕಾಲ್ ದ ಡಯಾಗ್ರಾಮ್, ಸೊ ಲುಕ್ ಇಯರ್. ಸೊ ಯಾವೇ ರಾಡ್, ಯಾವುದೊಂದು ರಾಡ್ ಇದೆ ಅಂತ ಇಟ್ಕೋ, ಆಯಿತಾ? ಯಾವುದೊಂದು ಸ್ಕೇಲ್ ಅಂತಲೇ ಇಟ್ಕೋ. ಯಾವುದೊಂದು ರಾಡ್, ಕಬ್ಬಿಣದ ರಾಡ್ ಇದೆ, ಆಯಿತಾ? ಸೊ ಅದನ್ನೇ ಮಾಡಿದಿನಲ್ಲಿ ವಿಲ್ ಪುಟ್ ಸಮ್, ಒಂದು ನಿಮ್ಗೆ ಬೆರಳು ಇಟ್ಕೊಳ್ತಿಲ್ಲ ಆ ಥರ ಅದನ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಸೊ ಪುಟ್ ಸಮ್ ಫಲ್ಕ್ರಮ್, ಏನಂತ ಕರಿತೀವಿ ಇದಕ್ಕೆ? ಫಲ್ಕ್ರಮ್ ಅಂದರೆ ರಾಡ್ನ ಇದರಲ್ಲ ನೋಡಿದರೆ ಇದನ್ನೆಲ್ಲ ಎಲ್ಲಿ ಪಾರ್ಕಲ್ಲಿ ಎಲ್ಲ ಆಡ್ತಾ ಇರ್ತಾರೆ, ಹೌದಾನೆ? ಸೊ ಈ ಥರ ಒಂದು ರಾಡ್ ಇದೆ ಕಬ್ಬಿಣದ್ದು, ಹೌದಾನೆ? ಅಲ್ಲಿ ನಾನು ನನ್ನ ರಾಡ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ವಸ್ತು ಇಟ್ಟಿದ್ದೀನಿ. ಸೊ ದಿಸ್ ಇಸ್ ಸಮ್ ಮಟೀರಿಯಲ್. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಫಲ್ಕ್ರಮ್. ನೋಡಿ ಬರ್ದೇನೆ, ದಿಸ್ ಇಸ್ ಕಾಲ್ಡ್ ಅಸ್ ಫಲ್ಕ್ರಮ್, ಹೌದಾನೆ? ಸೊ ಈ ಫಲ್ಕ್ರಮ್ ಮೇಲೆ ಇದೆ. ಸೊ ಇಲ್ಲೇನಿದೆ? ಸೊ ಬಿಕಾಸ್ ಆಫ್ ದಿಸ್ ವೆಯ್ಟ್ ಆಫ್ ದ ರಾಡ್, ಈ ವೆಯ್ಟ್ ಏನು ಮಾಡ್ತಾ ಇರುತ್ತೆ ಇಲ್ಲಿ, ಇಟ್ ವಿಲ್ ಶೋ ದ ನಾರ್ಮಲ್ ರಿಯಾಕ್ಷನ್. ಇಲ್ಲಿ ನಾರ್ಮಲ್ ರಿಯಾಕ್ಷನ್ನ ತೋರಿಸ್ತಾ ಇರುತ್ತೆ, ಆರ್ ಇಟ್ ವಿಲ್ ಬಿ ಅಪ್ವರ್ಡ್ಸ್, ಹೌದಾನೆ? ಸೊ ನಾನೇನು ಮಾಡಿದೆ, ದಿಸ್ ಇಸ್ ದ ಎಂಡ್ ಎ ಆಫ್ ದ ರಾಡ್, ದಿಸ್ ಇಸ್ ಎಂಡ್ ಬಿ ಆಫ್ ದ ರಾಡ್, ಆಯಿತಾ? ಸೊ ಈ ಎಂಡ್ ಎ ಇಂದ ಈ ಮಧ್ಯೆ ಇದೆ, ದಿಸ್ ಇಸ್ ದ ಸೆಂಟರ್ ಆಫ್ ದ ರಾಡ್. ಸೆಂಟ್ರ್ ಅಲ್ಲ, ಇಲ್ಲಿ ಇಟ್ ಮೇ ಬಿ ವೇರ್ ದ ಫಲ್ಕ್ರಮ್ ಈಸ್ ಫಿಕ್ಸ್ಡ್. ಸೆಂಟ್ರ್ ಇರಬೇಕು ಅಂತೇನಿಲ್ಲ ಇದು, ಅದೇ ಎಲ್ಲಿ ಬೇಕಾದ್ರೆ ಇರ್ಬೋದು, ಸೈಡಲ್ಲಿ ಬೇಕಾದ್ರೆ ಇರ್ಬೋದು, ಅದೇ. ಲೆಟ್ ದಿಸ್ ಡಿಸ್ಟೆನ್ಸ್ ಇಸ್ D1. ಎಷ್ಟೇ ಡಿಸ್ಟೆನ್ಸ್ ಇದು? D1 ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಬಿ ಇಂದ ಮತ್ತು ಇದಕ್ಕೆ ಯಾರಿಗೆ, ಸೊ ಈ ಡಿಸ್ಟೆನ್ಸು D2 ಇದೆ ಅಂತ ಇಟ್ಕೊಳ್ಳಿ. ಸ್ಮಾಲ್ D1 ಮತ್ತು ಸ್ಮಾಲ್ D2. ನಾನೇನು ಮಾಡ್ತೀನಿ, ಏನಲ್ಲಿ ಇಲ್ಲಿ ಪುಟ್ ಸಮ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಇಲ್ಲಿ F1 ಅಷ್ಟು ಫೋರ್ಸ್ನ ಅಪ್ಲೈ ಮಾಡ್ತೀನಿ, ಆಯ್ತಾನೆ? ಅದೇ ಥರ ಇಲ್ಲಿ ಬಿನಲ್ಲಿ F2 ಅಷ್ಟು ಫೋರ್ಸ್ನ ಅಪ್ಲೈ ಮಾಡ್ತೀನಿ. ಈ ಥರ ಫೋರ್ಸ್ ಅಪ್ಲೈ ಮಾಡಿದ್ದೀನಿ ರಾಡ್ ಮೇಲೆ. ಇದು ಫಲ್ಕ್ರಮಲ್ಲಿ ಇದು ಫಿಕ್ಸ್ ಆಗಿಬಿಟ್ಟಿದೆ, ದ ರಾಡ್ ಈಸ್ ಫಿಕ್ಸ್ಡ್, ಹೌದಾನೆ? ಸೊ ನಿನಗೆ ಗೊತ್ತು, ಇಫ್ ದ ರಾಡ್ ಈಸ್ ಅನ್ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್, ಅಕಸ್ಮಾತ್ ರಾಡ್ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮಲ್ಲಿ ಇದೆ ಅಂತ ಇಟ್ಕೋ. ಯು ನೋ ವಾಟ್ ಈಸ್ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್, ಹೌದಾ? ಏನು ಆಬ್ಜೆಕ್ಟ್ ಈಸ್ ಸೆಟ್ ಟು ಬಿ ಅಂಡರ್ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್ ಇಫ್ ಇಟ್ ಈಸ್ ಬೋತ್ ಅಂಡರ್ ರೊಟೇಷನಲ್ ಇಕ್ವಿಲಿಬ್ರಿಯಮ್ ಮತ್ತು ಟ್ರಾನ್ಸ್ಲೇಷನ್ ಇಕ್ವಿಲಿಬ್ರಿಯಮ್. ಅಂದರೆ ರಾಡ್ ರೊಟೇಟು ಆಗ್ತಾ ಇಲ್ಲ ಮತ್ತು ಅದು ಮುಂದಕ್ಕೂ ಹೋಗ್ತಾ ಇಲ್ಲ, ಹೆಂಗಿದೆ ಹಾಗೇ ಇದೆ, ಬಟ್ ಎರಡು ಫೋರ್ಸ್ ಅಪ್ಲೈ ಮಾಡಿದ್ದೀನಿ, ಹೌದಾನೆ? ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್, ನಮ್ಮ ಟಾಪಿಕ್ ಏನು? ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ ಏನಂತ ಹೇಳ್ತೇವೆ? ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ F1 D1 ಸಫಿಕ್ಸ್ ಎಲ್ಲ ವಿಲ್ ಬಿ ಈಕ್ವಲ್ ಟು F2 D2. ಸೊ ದಿಸ್ ಇಸ್ ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ ಅಷ್ಟೇ. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ F1 D1 is equal to F2 D2. ವಾಟ್ ಈಸ್ F1? F1 is the force applied at this point A. D1 is the distance of point A from the fulcrum. ಅದೇ ಥರ F2 is the distance, force applied at point B. D2 is the distance of point B from the fulcrum. So this F1 D1 is equal to F2 D2, ಆಯಿತಾ? ಸೊ ವೇರ್ you can write this F1 D1, you know torque is equal to R cross F. If it is 90 degrees, so it becomes RF ಅಥವಾ F into R. ಇಲ್ಲಿ R ಬದಲು D, FD. ದಿಸ್ F1 D1 is the torque at this point, ಹೌದಾನೆ? F2 D2 is the torque at this point. So you know torque is also called as moment of force. So therefore this F1 D1 I call it as anti-clockwise. ನೋಡಿ F1 D1 ಏನು ಮಾಡುತ್ತೆ, ಹಿಂಗೆ ತಿರ್ಸೋಕೆ ಟ್ರೈ ಮಾಡ್ತಿದ್ನ, ಹೌದಾನೆ? ದಿಸ್ F1 D1, the torque, ನೋಡಿ, it tries to rotate the rod in this direction, ಅಂದರೆ ಆಂಟಿ ಕ್ಲಾಕ್ವೈಸ್. ಈ F2 D2 it tries to rotate in clockwise, ಹೌದಾನೆ? ಸೊ therefore F1 D1 is called ಆಂಟಿ ಕ್ಲಾಕ್ವೈಸ್ ಮೂಮೆಂಟ್. ಅಂತ ಕರಿತೀವಿ ಅದಕ್ಕೆ? ಆಂಟಿ ಕ್ಲಾಕ್ವೈಸ್ ಮೂಮೆಂಟ್. ಸೊ ಆಂಟಿ ಕ್ಲಾಕ್ವೈಸ್ ಮೂಮೆಂಟ್ is equal to clockwise movement. So this is called principle of movement. So according to principle of moments, anti-clockwise movement should be equal to clockwise movement. Anti-clockwise movement is equal to clockwise movement. That is called as principle of moments. Principle of moment. What is principle of moment? According to principle of moment, anti-clockwise movement should be equal to clockwise movement. So that is F1 D1 is equal to F2 D2.
ಅವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿದ್ರೆ ಯು ಕ್ಯಾನ್ ರೈಟ್ ದಿಸ್ ಒನ್. ಹೌದಾನೆ, ಅಂದರೆ F1 ಇಂಟು D1 ಎಷ್ಟಿರುತ್ತೋ F2 ಇಂಟು D2 ಅಷ್ಟೇ ಇದ್ದಾಗ ಈ ಫಲ್ಕ್ರಮ್ ಏನಾಗಿರುತ್ತೆ, ದಿಸ್ ವಾಟ್ ಯು ಕಾಲ್ ದಿಸ್ ರಾಡ್ ವಿಚ್ ಈಸ್ ಪ್ಲೇಸ್ಡ್ ಆನ್ ದ ಫಲ್ಕ್ರಮ್, ಇಟ್ ವಿಲ್ ಬಿ ಇನ್ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್. ಆವಾಗ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮಲ್ಲಿ ಇರುತ್ತೆ. ಅಂದರೆ ರಾಡ್ ಮುಂದಕ್ಕೂ ಹೋಗಲ್ಲ ಮತ್ತು ಅದು ರೊಟೇಟು ಆಗಲ್ಲ, ಹೆಂಗಿರುತ್ತೋ ಹಂಗೆ ಇರುತ್ತೆ. ಯಾವಾಗ ಅಂದರೆ F1 D1 ಈಸ್ ಈಕ್ವಲ್ ಟು F2 D2. ಬಟ್ ಬರೀ F1 ಇದ್ದಿದ್ರೆ ಅದು ಹಿಂಗೆ ಟ್ರೈ ಮಾಡೋದು, ರೊಟೇಟ್ ಮಾಡ್ಬಿಡೋದು. ಯಾಕಂದ್ರೆ ಬರೀ F2 ಇದ್ದಿದ್ರೆ ಹಿಂಗೆ ರೊಟೇಟ್ ಆಗೋದು. ಬಟ್ F1 ಮತ್ತು F2 ಎರಡೂ ಇರೋದ್ರಿಂದ ಹೌದಾನೆ. ಸೊ ದ ರಾಡ್ ಇಸ್ ಅಂಡರ್ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್. ಸೊ ಅಂದರೆ ರಾಡ್ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮಲ್ಲಿ ಇರಬೇಕು ಅಂದರೆ F1 D1 should be equal to F2 D2. That is anti-clockwise movement should be equal to clockwise movement. This is called principle of moments. ಅಂತ ಕರಿತಿದ್ದಕ್ಕೆ ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್. ಹೌದಾ, ಇಲ್ಲೂ ಸೈನ್ ಕನ್ವೆನ್ಷನ್ ಇದೆ. ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್ನ ಆಯಿತಾ, ಆಂಟಿ ಕ್ಲಾಕ್ ವೈಸ್ ಹಿಂಗೆ ತಿರುಗುತ್ತಲ್ಲ, ಆಂಟಿ ಕ್ಲಾಕ್ ವೈಸ್ ಹಿಂಗೆ ತಿರುಗೋದನ್ನ ವಿ ಟೇಕ್ ಇಟ್ ಆ್ಯಸ್ ಪಾಸಿಟಿವ್ ನೆನ್ಪಿಟ್ಕೊಳ್ಳಿ. ಅದೇ ಕ್ಲಾಕ್ ವೈಸ್ನ ಟೇಕ್ ಇಟ್ ಆ್ಯಸ್ ನೆಗೆಟಿವ್. ಆಯಿತಾ, ಯು ಶುಡ್ ರಿಮೆಂಬರ್ ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್ ಇಸ್ ಟೇಕನ್ ಆಸ್ ಪಾಸಿಟಿವ್ ಆ್ಯಂಡ್ ಕ್ಲಾಕ್ ವೈಸ್ ಮೂಮೆಂಟ್ ಇಸ್ ಟೇಕನ್ ಆಸ್ ನೆಗೆಟಿವ್. ಹೌದಾ, ಸೊ ಯು ಕ್ಯಾನ್ ಇಲ್ಲಿ ರಾಡಿಂದ ಆಯಿತು. ಬಟ್ ನಾವು ಮೇಲ್ಗಡೆ ಡಯಾಗ್ರಾಮ್ ನೋಡಿ. ಸೊ ಮೇಲ್ಗಡೆ ಡಯಾಗ್ರಾಮಲ್ಲಿ ಇಬ್ಬರು ಮಕ್ಕಳು ಆಟ ಆಡ್ತಿದ್ದಾರೆ. ಆಯಿತಾ, ಇದಕ್ಕೆ ಏನಂತ ಕರೀತಾರೆ, ಸೀಸಾ ಅಥವಾ ಚೊಯ್ಕಾ ಪಿಂಕ ಏನಂತೀವಿ ನಾವು ಕನ್ನಡ. ಚೊಯ್ಕಾ ಪಿಂಕ ಮೇಲೆ ನೋಡಿದೆ, ಕೆಳಗೆ ನೋಡಿದೆ, ಸೀಸಾ. ಹೌದಾ, ಚೊಯ್ಕಾ ಪಿಂಕ ಅಂತ ನಾವೆಲ್ಲ ಚಿಕ್ಕದಾಗಿ ಆಟ ಆಡಿದ್ರಿ, ನೀವು ಆಟ ಆಡಿದ್ದೀರ, ಇವಾಗೆಲ್ಲ ಆಟ ಆಡ್ತೀರ ಪಾರ್ಕಲ್ಲಿ ಮನೆಯಲ್ಲೆಲ್ಲ. ಹೌದಾನೆ. ಸೊ ಇಲ್ಲಿ ಏನಿದೆ, ದಿಸ್ ಈಸ್ ದ ಲಿವರ್. ಏನಂತ ಕರಿತೀವಿ ಇದಕ್ಕೆ, ಲಿವರ್. ಲಿವರ್ ಅಂದರೆ ಗೊತ್ತಲ್ಲ, ಸನ್ನೆ. ಆಯಿತಾ, ಯುನೋ ಲಿವರ್, ಹೊಟ್ಟೆ ಒಳಗಿರೋ ಲಿವರ್ ಅಲ್ಲ, ಅದು LIVER. ಇಲ್ಲಿ ನಾವು ಮಾತಾಡ್ತಾ ಇರೋದು LEVER. ಎಂತ ಇದು, LEVER. ಸೊ ಲಿವರ್. ಆಯಿತಾ, ಸೊ ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್. ಸೊ ಲಿವರ್ LEVER. ಸೊ ಲಿವರ್ ಕನ್ನಡದಲ್ಲಿ ಅಂತ ಕರಿತಾರೆ ಸನ್ನೆ. ಇಟ್ ಇಸ್ ಕಾಲ್ಡ್ ಸನ್ನೆ. ಹೌದಾನೆ. ಎಕ್ಸಾಂಪಲ್ ನೋಡ್ತಿರ್ತೀರ, ಅದೊಂದು ದೊಡ್ಡ ಬಂಡೆನ ತಳ್ಬೇಕಪ್ಪ ಮನುಷ್ಯ, ಅವನೇ ಮಾಡ್ತಾರೆ, ಒಂದು ಆರೆಕೋಲ್ನ ಹಾಕಿ ತಳ್ತಾನೆ ಮುಂದಕ್ಕೆ. ದಿಸ್ ಆರೆಕೋಲ್ನ ಅಂತ ಕರಿತೀವಿ, ಕಾಲ್ ಇಟ್ ಆಸ್ ಸನ್ನೆ. ಅದು ನೀನು ಮನೇಲಿ ಬೀಗ ತೆಗಿಬೇಕಪ್ಪ, ಬೀಗ ಹೆಂಗೆ ತೆಗಿತೀಯ, ಕೀ ಇರುತ್ತೆ, ದಟ್ ಕೀ ಈಸ್ ಕಾಲ್ಡ್ ಆಸ್ ಸನ್ನೆ. ಹೌದಾನೆ. ಸೊ ಇಲ್ಲಿ ಲಿವರ್. ಹೌದಾನೆ, ನೋಡಿ ಇಲ್ಲಿ ನೋಡಿ, ಇಬ್ಬರು ಮಕ್ಕಳು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಆಯಿತಾ, ಸೊ ದಿಸ್ ಇಸ್ ದ ಫಲ್ಕ್ರಮ್. ಆ ಒಂದು ಏನಿದು ಇದನ್ನು ಆಟ ಆಡೋ ಇದನ್ನು, ಸೊ ದಿಸ್ ಇಸ್ ಏನಿದೆ ಅಲ್ಲ, ಇದನ್ನ ಫಲ್ಕ್ರಮ್ ಮೇಲೆ ಫಿಕ್ಸ್ ಮಾಡಿದ್ದೀವಿ, ನಿಂತಿದೆ. ಹೌದಾನೆ. ಸೊ ಈಸ್ ಪುಟ್ಟಿಂಗ್ ಸಮ್ ಎಫರ್ಟ್, that is the force F1. He is also putting force F2. This distance is D1, this distance is D2. ಹೌದಾನೆ. ಸೊ ಇವನು ಮೇಲ್ಗೆ ಹೋಗ್ಬೇಕು ಅಂದರೆ ಇವನು ಜಾಸ್ತಿ ಪ್ರೆಸ್ ಮಾಡಬೇಕು. ಹೌದಾನೆ, ಅವಾಗ ಇವನು ಮೇಲ್ಗೆ ಹೋಗ್ತಾನೆ. ಯಾವಾಗ ಇವನು ಕೆಳಗೆ ಬಂದುಬಿಡ್ತಾನೆ, ಅವನು ಭಾರ ಬಿಟ್ಬಿಡ್ತಾನೆ, ಅವಾಗ ಇವನು ಜಾಸ್ತಿ ಪ್ರೆಸ್ ಮಾಡ್ತಾನೆ, ಅವಾಗ ಇವನು ಮೇಲ್ಗೆ ಹೋಗ್ತಾನೆ, ಇದು ಕೆಳಗೆ ಬರ್ತಾನೆ. ಹೌದಾನೆ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್. F1 ಅಕಸ್ಮಾತ್ ಇಬ್ಬರು F1 D1 ಈಸ್ ಈಕ್ವಲ್ ಟು F2 D2 ಆಗ್ಬಿಟ್ರೆ ಇಬ್ಬರು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ, ಮೇಲ್ಗೆ ಹೋಗಲ್ಲ ಕೆಳಗೆ ಹೋಗಲ್ಲ. ಸೊ ಅವ್ರಿಗೆ ಗೊತ್ತಿರುತ್ತೆ ಆಟ ಆಡೋರಿಗೆ. ಸೊ ನಾನು ಮೇಲ್ಗೆ ಹೋಗ್ಬೇಕಂದ್ರೆ ಭಾರ ತೆಗೆದುಬಿಟ್ರೆ ಮೇಲ್ಗೆ ಹೋಗ್ಬಿಡ್ತೀನಿ. ಹೌದಾ, ಸೊ ಅದು ಗೊತ್ತಿರುತ್ತೆ. ದಿಸ್ ಇಸ್ ದ ಲಿವರ್. ಹೌದಾ, ಸೊ ಇನ್ ನೆಕ್ಸ್ಟ್ ಡಯಾಗ್ರಾಮ್ ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ಸಮ್ ಲಿವರ್ಸ್. ನೋಡಿ ಇಲ್ಲಿ ನೋಡಿ. ಸೊ ಇಟ್ ಇಸ್ ದ ಲಿವರ್, ಇಟ್ ಇಸ್ ದ ಲಿವರ್. ಆಯಿತಾ, LEVER ಲಿವರ್ಸ್. ಆಯಿತಾ, ಇನ್ ಕೇಸ್ ಆಫ್ ಲಿವರ್ಸ್ ಆಗಲೇ ನಾವು ಮಾತಾಡ್ತೀನೋ ರಾಡು ಅಥವಾ ಮಕ್ಕಳು ಪಾರ್ಕಲ್ಲಿ ಆಟ ಆಡೋದ್ರ ಬಗ್ಗೆ. ಹೌದಾನೆ. ಸೊ ಇನ್ ಕೇಸ್ ಆಫ್ ಲಿವರ್ಸ್ ಅಂದರೆ ನೋಡಿ, ಕತ್ರಿ ಇದೆಯಲ್ಲ, ದಟ್ ಈಸ್ ಆಲ್ಸೋ ಎ ಲಿವರ್. ಹೌದಾ, ಸೊ ಅಥವಾ ದೊಡ್ಡ ಬಂಡೆ ಎತ್ತೀವಿ. ಆಯಿತಾ, ಸೊ ದಟ್ ಈಸ್ ಆಲ್ಸೋ ಎ ಲಿವರ್. ನೋಡಿ ಇಲ್ಲಿ ಲಿವರ್ಸಲ್ಲಿ ದಿಸ್ ಇಸ್ ದ ಫಲ್ಕ್ರಮ್, ಇಲ್ಲಿ ಬಿಟ್ಟಿದ್ದೀವಿ. ಸೊ ದಿಸ್ ಇಸ್ ದ ರಾಡ್ ಅಗೆ, ದಿಸ್ ಇಸ್ ದ ಎಫರ್ಟ್. ಇದಕ್ಕೆ ಅಂತ ಕರಿತೀವಿ, ಇದಕ್ಕೆ ಎಫರ್ಟ್. ಇಲ್ಲಿಂದ ತಳ್ತೀವಿ. ಹೌದಾನೆ, ಇದು ಮೇಲ್ಗಡೆ ಎದ್ದೇಳುತ್ತೆ ಲೋಡ್. ಸರಿನಾ, ಇಲ್ಲೊಂದು ಯಾವುದೋ ವಸ್ತು ಇದೆಯಪ್ಪ, ನೀನು ಮೇಲ್ಗೆ ಎತ್ತಬೇಕು ಅಂದರೆ ಏನು ಮಾಡ್ತೀಯ, ಇಲ್ಲಿ ತಳ್ಬಿಟ್ರೆ ಇಲ್ಲಿ ಮೇಲೆ ಎದ್ದೇಳುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಎಫರ್ಟ್. ನೋಡಿ ಬರ್ದಾನೆ, ದಿಸ್ ಇಸ್ ಕಾಲ್ಡ್ ಆಸ್ ಎಫರ್ಟ್, ದಿಸ್ ಇಸ್ ಕಾಲ್ಡ್ ಆಸ್ ಲೋಡ್, ದಿಸ್ ಇಸ್ ಕಾಲ್ಡ್ ಆಸ್ ಲೋಡ್. ಆಯಿತಾ, ನೋಡಿ ಯು ಕ್ಯಾನ್ ಸಿ ದ ಡಯಾಗ್ರಾಮ್. ಆಯಿತಾ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎಫರ್ಟ್. ಇಲ್ಲಿ ಎಫರ್ಟ್ ಹಾಕ್ತೀವಿ, ಈ ಲೋಡು ಮೇಲಕ್ಕೆ ಎದ್ದು ಬಿಡುತ್ತೆ. ಅಂದರೆ ಈ ಲೋಡು ವೇಟ್ ಆಗ್ತಾ ಇದೆ, ಬಟ್ ಇಟ್ ವಿಲ್ ಗೋ ಅಪ್ವರ್ಡ್ಸ್. ಹೌದಾನೆ, ಇಟ್ ವಿಲ್ ಗೋ ಅಪ್ವರ್ಡ್ಸ್. ಹೌದಾನೆ. ಸೊ ಇನ್ ಕೇಸ್ ಆಫ್ ಲಿವರ್, ಇಫ್ F1 ಈಸ್ ಸಮ್ ವೇಟ್ ಟು ಬಿ ಲಿಫ್ಟೆಡ್, ಅಕಸ್ಮಾತ್ ಈ ವೇಟ್ F1 ಇದೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ವಸ್ತು ಇಟ್ಟಿನ ಡಬ್ಬನ, ಅದ್ರ ವೇಟ್ F1 ಇದೆ ಅಂತ ಇಟ್ಕೊಳ್ಳಿ. ಹೌದಾನೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಲೋಡ್. ಆಯಿತಾ, ಅದ್ರ ಡಿಸ್ಟೆನ್ಸ್ ಫ್ರಮ್ ಫಲ್ಕ್ರಮ್ ಈಸ್ D1 ಇದೆ ಅಂತ ಇಟ್ಕೊಳ್ಳಿ, ಈ ಡಿಸ್ಟೆನ್ಸ್ D1 ಇದೆ ಅಂತ ಇಟ್ಕೊಳ್ಳಿ. ಆಯಿತಾ, ಸೊ ಇದಕ್ಕೆ ಅಂತ ಕರಿತಿದ್ದಕ್ಕೆ ಇಟ್ ಈಸ್ ಕಾಲ್ಡ್ ಲೋಡ್ ಆರ್ಮ್. ಏನಂತ ಕರಿತೀವಿ ಇದಕ್ಕೆ, ಲೋಡ್ ಆರ್ಮ್. ಇಲ್ಲಿ F2 ಅಷ್ಟು ನೀವು ಎಫರ್ಟ್ ಆಗ್ತದೆ ಮೇಲೆ ಕೆತ್ತಬೇಕು ಅಂದರೆ, ಎಫರ್ಟ್ ಈಸ್ F2. ಲೆಟ್ ದಿಸ್ ಡಿಸ್ಟೆನ್ಸ್ ಈಸ್ D2, ಈ ಡಿಸ್ಟೆನ್ಸ್ D2 ಇದೆ ಅಂತ ಇಟ್ಕೊಳ್ಳಿ. ಹೌದಾನೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಲೋಡ್ ಆರ್ಮ್. ಇದು ಲೋಡ್ ಆರ್ಮ್ ಅಂತ ಕರೆದು ಇಟ್ ಈಸ್ ಕಾಲ್ಡ್ ಎಫರ್ಟ್ ಆರ್ಮ್ ಅಂತ ಕರಿತಿದ್ದಕ್ಕೆ, ಎಫರ್ಟ್ ಆರ್ಮ್. ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ ಆಗಲೇ ಬರೀತೀವಿ, F1 D1 ಈಸ್ ಈಕ್ವಲ್ ಟು F2 D2. ಇಲ್ಲೂ ಅಷ್ಟೇ, F1 D1 ಈಸ್ ಈಕ್ವಲ್ ಟು F2 D2. ಅಂದರೆ F1 D1 ಅಂದ್ರೇನು, ಲೋಡ್ ಆರ್ಮ್.
ಲೋಡ್ ಆರ್ಮ್ ಶುಡ್ ಬಿ ಈಕ್ವಲ್ ಟು F2 D2 ಅಂದರೆ ಎಫರ್ಟ್ ಆರ್ಮ್ ಅಂತ ಆರ್ಮ್ ಅದು ಎಫರ್ಟ್ ಆರ್ಮ್ ಹೌದಾನೆ. ಸೊ ಈ ಥರನೂ ಬೇಕಾದ್ರೆ ಬರಿಬೋದು. F1 D1 is equal to F2 D2 ಹೌದಾ. ಸೊ ಇಟ್ ಈಸ್ ಕಾಲ್ಡ್ ಕ್ಲಾಕ್ ವೈಸ್ ಮೂಮೆಂಟ್ ಇಸ್ ಈಕ್ವಲ್ ಟು ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್. ಆ ಥರನಾರು ನೀವು ಪ್ರಿನ್ಸಿಪಲ್ ಆಫ್ ಮೂಮೆಂಟ್ ಅಂತ ಬರಿಬೋದು. ಅಥವಾ ಇನ್ ಪರ್ಟಿಕ್ಯುಲರ್ ಇನ್ ಕೇಸ್ ಆಫ್ ಲಿವರ್ಸ್ ಸನ್ನೆಗಳು ಇದ್ದಾಗ ಹೌದಾ ನೀನೇನಂತ ಬರೆಯೋದನ್ನ ಲೋಡ್ ಆರ್ಮ್ ಶುಡ್ ಬಿ ಈಕ್ವಲ್ ಟು ಎಫರ್ಟ್ ಆರ್ಮ್. ಲೋಡ್ ಆರ್ಮ್ ಶುಡ್ ಬಿ ಈಕ್ವಲ್ ಟು ಎಫರ್ಟ್ ಆರ್ಮ್ ಹೌದಾ. ಇಟ್ ಈಸ್ ಆಲ್ಸೋ ದ ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್. ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ ಹೌದಾ. ನೋಡಿ ಎಲ್ಲ ಡಯಾಗ್ರಾಮ್ ಇಲ್ಲಿ ಕ್ಯಾನ್ ಸಿ ಇನ್ ಆಲ್ ದ ಡಯಾಗ್ರಾಮ್ಸ್ ಎಲ್ಲೆಲ್ಲಿ ದಿನ ನಾವು ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ನ ಯೂಸ್ ಮಾಡ್ತೀವಿ ಸರ್ ಅಂದರೆ ನೋಡಿ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಕತ್ರಿ ಕಟ್ ಮಾಡಬೇಕೇನೋ ಹೌದಾ. ಸೊ ದಿಸ್ ಈಸ್ ಎಫರ್ಟ್. ಏನು ಕತ್ರಿ ಇಲಾಖೆ ಇಲ್ಲಿ ಅದುಮ್ತಿಯಲ್ಲ. ಸೊ ದಿಸ್ ಇಸ್ ದ ಎಫರ್ಟ್. ಇಲ್ಲಿ ಎಫರ್ಟ್ ಆಗ್ತೀಯಾ. ದಿಸ್ ಇಸ್ ದ ಫಲ್ಕ್ರಮ್. ಎಲ್ಲಿ ಕತ್ಲಿ ಫಿಕ್ಸ್ ಆಗಿರೋದು ದಟ್ ಈಸ್ ದ ಫಲ್ಕ್ರಮ್. ಇಲ್ಲಿ ಏನು ಇಡ್ತೀಯ ಅದನ್ನ ಕಟ್ ಮಾಡ್ತೀವಿ. ದಟ್ ಈಸ್ ದ ಎಫರ್ಟ್. ಇದು ಲೋಡ್. ಏನು ಕಟ್ ಮಾಡಬೇಕು ದಟ್ ಈಸ್ ದ ಲೋಡ್ ಹೌದಾನೆ. ಸೊ ಅದೇ ಥರ ಯು ಕ್ಯಾನ್ ಸಿ ಇನ್ ದ ನೆಕ್ಸ್ಟ್ ಡಯಾಗ್ರಾಮ್. ಈ ಡಯಾಗ್ರಾಮಲ್ಲಿ ನೋಡಿ ದಿಸ್ ಪರ್ಸನ್ ಇದಾ. ಸೊ ಇದು ಆಲ್ಸೋ ಯೂಸಿಂಗ್ ದ ಫಲ್ಕ್ರಮ್, ಲೋಡ್ ಆರ್ಮ್ ಮತ್ತು ಎಂಥದ್ದು ಎಫರ್ಟ್ ಆರ್ಮ್. ಸೊ ಇಟ್ ಈಸ್ ಈಸ್ ಮೇಕಿಂಗ್ ದ ಎಫರ್ಟ್. ಈಸ್ ದ ಎಫರ್ಟ್. ಇಲ್ಲಿದೆ ಫಲ್ಕ್ರಮ್. ನೋಡಿ ಫಲ್ಕ್ರಮ್ ಇಲ್ಲಿ ಬಂದು ಸೈಡಲ್ಲೂ ಇರ್ಬೋದು. ನೋಡಿ ಫಲ್ಕ್ರಮ್ ಇಲ್ಲಿದೆಯಲ್ಲ ಈ ಥರ ಸೈಡಲ್ಲೂ ಇರ್ಬೋದು. ಫಲ್ಕ್ರಮ್ ಇಲ್ಲಿದೆ. ಸೊ ದಿಸ್ ಇಸ್ ದ ಲೋಡ್. ಇಟ್ ಇಸ್ ದ ಲೋಡ್. ಇಲ್ಲಿರೋದೇನು. ಸೊ ದಿಸ್ ಇಸ್ ದ ಲೋಡ್. ಯಾವುದು ಲೋಡ್ ಇದು. ದಿಸ್ ಇಸ್ ದ ಎಫರ್ಟ್. ದಿಸ್ ಪರ್ಸನ್ ಇಸ್ ಪುಟಿಂಗ್ ದ ಎಫರ್ಟ್. ಸೊ ಫಲ್ಕ್ರಮ್ ಈಸ್ ಇಯರ್. ಫಲ್ಕ್ರಮ್ ಮಧ್ಯಾಹ್ನ ಇರಬೇಕು ಅಂತೇನಿಲ್ಲ. ಈ ಥರ ಸೈಡಲ್ಲೂ ಇರ್ಬೋದು ಆಯಿತಾ. ಅದು ಯು ಶುಡ್ ರಿಮೆಂಬರ್. ನೋಡಿ ಇಲ್ಲೂ ಅಷ್ಟೇ. ಇಲ್ಲೆಲ್ಲಿದೆ ಫಲ್ಕ್ರಮ್. ನೋಡಿ ಇಲ್ಲಿದೆ. ಅಡಿಕೆ ಕಟ್ ಮಾಡ್ತೀವಲ್ಲ ಆಯಿತಾ. ಸೊ ಅಡಿಕೆ ಕಟ್ ಮಾಡೋದು ಅದೆಲ್ಲ ನೋಡಿದ್ದೀರಾ. ನೋಡಿ ಫಲ್ಕ್ರಮ್ ಇಲ್ಲಿದೆ. ಈ ಥರ ಸೈಡಲ್ಲಿದೆ ಫಲ್ಕ್ರಮ್. ಯಾವುದೋ ದಿಸ್ ಇಸ್ ದ ಲೋಡ್. ಯಾವುದನ್ನು ಕಟ್ ಮಾಡಬೇಕು ಅದು ಲೋಡ್. ನೀನೇನು ಕದಮ್ತಿಯಲ್ಲ ದಿಸ್ ಇಸ್ ದ ಎಫರ್ಟ್. ಆಯ್ತಾನೆ. ಸೊ ನೆಕ್ಸ್ಟ್ ಈ ಡಯಾಗ್ರಾಮ್ ನೋಡಿ ಸ್ಟೆಪ್ಲರ್. ಇಲ್ಲೂ ಅಷ್ಟೇ ಫಲ್ಕ್ರಮ್ ಇಲ್ಲಿದೆ ಲಾಸ್ಟಲ್ಲಿ. ಯು ಕ್ಯಾನ್ ಸಿ ದ ಫಲ್ಕ್ರಮ್ ಇಯರ್. ದಿಸ್ ಇಸ್ ದ ಫಲ್ಕ್ರಮ್ ಆಯಿತಾ. ಸೊ ದಿಸ್ ಇಸ್ ದ ಲೋಡ್. ಏನು ಸ್ಟೆಪ್ಲರ್ ಮಾಡಬೇಕು ಅದು. ಇಲ್ಲಿ ಅಪ್ಲೈ ಮಾಡ್ತೀಯಲ್ಲ ದಟ್ ಇಸ್ ದ ಎಫರ್ಟ್ ಹೌದಾನೆ. ಇಲ್ಲಿ ನೋಡಿ ಇಲ್ಲಿ ಸುತ್ತಿಗೆ ಹೊಡಿತೀರಲ್ಲ ಆಯಿತಾ. ಸೊ ಯಾವಾಗ ನೀನು ಸುತ್ತಿಗೆ ಹೊಡಿತೀಯೋ ಹೌದಾ. ಸೊ ದಿಸ್ ಈಸ್ ದ ಫಲ್ಕ್ರಮ್. ದಿಸ್ ಈಸ್ ದ ಎಫರ್ಟ್. ಇಲ್ಲಿ ಎಫರ್ಟ್ ಆಗ್ತೀವಿ. ಇಲ್ಲಿ ಲೋಡ್. ಎಲ್ಲಿ ಹೊಡಿಬೇಕು ಅದು ಲೋಡ್ ಹೌದಾನೆ. ಸೊ ಈ ಥರ ಫಲ್ಕ್ರಮ್ ಮಧ್ಯಾಹ್ನ ಇರಬೇಕು ಅಂತೇನಿಲ್ಲ. ಫಲ್ಕ್ರಮ್ ಎಲ್ಲಿ ಬೇಕಾದ್ರೂ ಇರ್ಬೋದು. ಸೈಡಲ್ಲಿ ಇರ್ಬೋದು, ಮಧ್ಯೆ ಇರ್ಬೋದು, ಅಥವಾ ಈ ಸೈಡಲ್ಲಿ ಬೇಕಾದ್ರೂ ಇರ್ಬೋದು ಹೌದಾನೆ. ಬಟ್ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ ಲೋಡ್ ಆರ್ಮ್ ಇಂಟು ಲೋಡ್ ಶುಡ್ ಬಿ ಈಕ್ವಲ್ ಟು ಎಫರ್ಟ್ ಆರ್ಮ್ ಇಂಟು ಎಫರ್ಟ್. ಏನು ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ ಏನು ಬರೀತಾರೆ. ಸೊ ಕೇಳ್ತೇನೆ ನೋಡಿದ್ರೆ ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ ಫಾರ್ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್ F1 D1 ಶುಡ್ ಬಿ ಈಕ್ವಲ್ ಟು F2 D2. ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಮೂಮೆಂಟ್ ಶುಡ್ ಬಿ ಈಕ್ವಲ್ ಟು ಕ್ಲಾಕ್ ವೈಸ್ ಮೂಮೆಂಟ್. ಅಥವಾ ಲೋಡ್ ಆರ್ಮ್ ಇಂಟು ಲೋಡ್ ಶುಡ್ ಬಿ ಈಕ್ವಲ್ ಟು ಎಫರ್ಟ್ ಆರ್ಮ್ ಇಂಟು ಎಫರ್ಟ್ ಹೌದಾನೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಫ್ ಮೂಮೆಂಟ್ಸ್ ಆಯಿತಾ. ಸೊ ದಿಸ್ ಇದೆಯಲ್ಲ ದ ಅನದರ್ ಇಂಪಾರ್ಟೆಂಟ್ ಥಿಂಗ್ ಶುಡ್ ಲರ್ನ್ ಇಸ್ ಸೊ ದಿಸ್ F1 D1 ಆಯಿತಾ. F1 D1 ಇಸ್ F2 D2. ಸೊ F1 ಬೈ F2 ಏನಾಗುತ್ತೆ ಇವಾಗ. F1 ಡಿವೈಡ್ ಬೈ F2 ವಿಲ್ ಬಿ ಈಕ್ವಲ್ ಟು D2 ಬೈ D1 ಸರಿನಾ. D2 ಬೈ D1 ಆಯಿತಾ. ಸೊ ದಿಸ್ F1 ಬೈ F2 ದಿಸ್ ರೇಷಿಯೋ ಇಟ್ ಈಸ್ ಕಾಲ್ಡ್ ಆಸ್ MA ಅಂದರೆ ಮೆಕ್ಯಾನಿಕಲ್ ಅಡ್ವಾಂಟೇಜ್. F1 ಬೈ F2 F1 ಅಂದ್ರೇನು ಲೋಡ್ ಆರ್ಮ್ ಡಿವೈಡ್ ಬೈ ಲೋಡ್ ಡಿವೈಡ್ ಬೈ ಎಫರ್ಟ್. F1 ಈಸ್ ಲೋಡ್. ಎಷ್ಟು ಲೋಡ್ ಇದೆ ಡಿವೈಡ್ ಬೈ ನೀನು ಎಷ್ಟು ಎಫರ್ಟ್ ಆಗ್ತಾ ಇದೆಯಾ ದಟ್ ಈಸ್ F1 ಬೈ F2. ದಟ್ ವಿಲ್ ಬಿ ಈಕ್ವಲ್ ಟು D2 ಬೈ D1 ಅಂದರೆ ಎಫರ್ಟ್ ಆರ್ಮ್ ಡಿವೈಡ್ ಬೈ ಲೋಡ್ ಆರ್ಮ್ ಇರುತ್ತೆ. ಸೊ ದಿಸ್ ರೇಷಿಯೋನ F1 ಬೈ F2 ನಾವು ಕಾಲ್ ಇಟ್ MA ಅಂದರೆ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಏನಂತ ಕರಿತೀವಿ ಅದಕ್ಕೆ. ಇಟ್ ಈಸ್ ಕಾಲ್ಡ್ ಆಸ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಕೇಳ್ತಾ ಮಾಡಿದ್ದು. ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಟ್ ಇಸ್ ರೇಷಿಯೋ ಆಫ್ F1 ಬೈ F2 ಅಂದರೆ ಲೋಡ್ ಡಿವೈಡ್ ಬೈ ಎಫರ್ಟ್. ದಟ್ ಈಸ್ ಕಾಲ್ಡ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಏನಂತ ಕರಿತೀವಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಹೌದಾನೆ. ಸೊ ನೆಕ್ಸ್ಟ್ ಟಾಪಿಕ್ ಈ ಸೆಂಟರ್ ಆಫ್ ಗ್ರಾವಿಟಿ. ಎಂಥದ್ದು ಸೆಂಟರ್ ಆಫ್ ಗ್ರಾವಿಟಿ. ಏನು ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಅಂತ.
ಆಯಿತಾ. ಸೊ ವಾಟ್ ಈಸ್ ಸೆಂಟರ್ ಆಫ್ ಗ್ರಾವಿಟಿ ಆಯಿತಾ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಸೆಂಟರ್ ಆಫ್, ಜಸ್ಟ್ ರಿಮೆಂಬರ್ ದ ಡೆಫಿನೇಷನ್, ಸೆಂಟರ್ ಆಫ್ ಗ್ರಾವಿಟಿ, ಹೌದಾ. ಸೊ ಸೆಂಟರ್ ಆಫ್ ಗ್ರಾವಿಟಿ ಏನು, ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಆಯಿತಾ. ಸೊ ಜಸ್ಟ್ ಐ ವಿಲ್ ರಬ್. ಸೊ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎನಿ ಬಾಡಿ ಈಸ್ ದಟ್ ಪಾಯಿಂಟ್, ಅದೊಂದು ಬಾಡಿಯ ಒಂದು ಪಾಯಿಂಟ್ ವೇರ್ ಟೋಟಲ್ ಗ್ರಾವಿಟೇಷನಲ್ ಟಾರ್ಕ್ ಆನ್ ದ ಬಾಡಿ ಈಸ್ ಝೀರೋ. ಜಸ್ಟ್ ರಿಮೆಂಬರ್ ದ ಡೆಫಿನೇಷನ್. ವಾಟ್ ಈಸ್ ಸೆಂಟರ್ ಆಫ್ ಗ್ರಾವಿಟಿ? Center of gravity. Next topic is center of gravity. Center of gravity. And center of gravity represented by CG. What is center of gravity? Center of gravity is the point. The center of gravity of a body is the point where total gravitational torque is zero. ಅದನ್ನ ಎಕ್ಸಾಂಪಲ್, ಯಾವ ಪ್ಲೇಟ್, ಒಂದು ಸರ್ಕ್ಯುಲರ್ ಪ್ಲೇಟ್ ಇದೆಯಪ್ಪ, ಇದನ್ನು ಕೈಯಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ, ಒಂದೇ ಬೆರಳಲ್ಲಿ ಕರೆಕ್ಟಾಗಿ ಬೆರಳಲ್ಲಿ ಇಟ್ಕೊಂಡ್ಬಿಟ್ರೆ ನೀನು ಆಯಿತಾ, ಇದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ, ಸರಿನಾ. ಅದೇ ಥರ ಯಾವ ಸ್ಕೇಲ್, ನೀ ಅಥವಾ ಸ್ಕೇಲ್ ಇದೆಯಪ್ಪ, ಎಲ್ಲಿ ಬ್ಯಾಲೆನ್ಸ್ ಮಾಡ್ತೀಯ, ಕರೆಕ್ಟಲ್ಲಿ ಮಧ್ಯಕ್ಕೆ ಬ್ಯಾಲೆನ್ಸ್ ಮಾಡ್ತೀಯ, ಹೌದಾನೆ. ಸೊ ಈ ಪಾಯಿಂಟ್ ನಾವು ಕಾಲ್ಟ ಸೆಂಟರ್ ಆಫ್ ಗ್ರಾವಿಟಿ. ಸೆಂಟರ್ ಆಫ್ ಗ್ರಾವಿಟಿ ಹೌದಾನೆ. ಅಂದರೆ ಸೆಂಟರ್ ಆಫ್ ಗ್ರಾವಿಟಿಲಿ ಏನಾಗಿರುತ್ತೆ, ದ ಟೋಟಲ್ ಗ್ರಾವಿಟೇಷನಲ್ ಟಾರ್ಕ್, ಹೌದಾನೆ. ಇಲ್ಲೊಂದು ಯಾವುದೋ ಪಾಯಿಂಟ್ ಇದೆಯಪ್ಪ, ಡಿಸ್ಟೆನ್ಸ್ R1, ಇಲ್ಲೊಂದು ಯಾವುದೋ ಪಾಯಿಂಟ್ ಇದೆ, ಡಿಸ್ಟೆನ್ಸ್ R2, ಹೌದಾನೆ. ಇದು F1 ಅಷ್ಟು ಫೋರ್ಸ್ ಅಪ್ಲೈ ಮಾಡಿದೆ, F2 ಫೋರ್ಸ್, ಇಲ್ಲಿ ಬೇರೆ ಬೇರೆ ದೇರ್ ನಂಬರ್ ಆಫ್ ಪಾಯಿಂಟ್ಸ್, ಹೌದಾನೆ. ಎಲ್ಲ ಟಾರ್ಕ್ದು ಸಮ್ಮು ಈ ಪಾಯಿಂಟಲ್ಲಿ ಸೆಂಟರ್ ಆಫ್ ಗ್ರಾವಿಟಿಲಿ ಝೀರೋ ಆಗಿರುತ್ತೆ. ಆ ಒಂದು ಪಾಯಿಂಟ್ ನಾವು ಕಾಲ್ಟ ಸೆಂಟರ್ ಆಫ್ ಗ್ರಾವಿಟಿ. ಏನು, ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಬಾಡಿ ಇಸ್ ಎ ಪಾಯಿಂಟ್ ವೇರ್ ಟೋಟಲ್ ಗ್ರಾವಿಟೇಷನಲ್ ಟಾರ್ಕ್ ಈಸ್ ಝೀರೋ. ಅಷ್ಟು ನೆನ್ಬಿಟ್ರೆ, ದಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಗ್ರಾವಿಟಿ. ಸೆಂಟರ್ ಆಫ್ ಗ್ರಾವಿಟಿ, ಹೌದಾನೆ. ಸೊ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಹೌದಾನೆ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಇದು ಹೆಂಗೆ ನಾವು ಟ್ರಾನ್ಸ್ಲೇಷನ್ ಮೋಷನಲ್ಲಿ ಮಾಸ್ ಅಂತ ಹೇಳ್ತೀವಲ್ಲ, ಮಾಸ್ ಆಫ್ ಆಬ್ಜೆಕ್ಟ್ ಆಫ್ ಮಾಸ್ 10 kg 2 kg ಆ ಥರ ಮಾಡ್ತೀವಲ್ಲ, ಅದೇ ಥರ ಮಾಸಿಗೆ ಸರಿಸಮನಾದ ಪದ ಎಲ್ಲಿ ಇನ್ ರೊಟೇಷನಲ್ ಮೋಷನ್ ಯಾವುದು, ಸೆಂಟರ್ ಆಫ್ ಗ್ರಾವಿಟಿ, ಹೌದಾನೆ. ಸೊ ಸೆಂಟರ್ ಆಫ್ ಗ್ರಾವಿಟಿ ಅಲ್ಲ, ಮೊಮೆಂಟ್ ಆಫ್ ಇನರ್ಷಿಯಾ, ಸಾರಿ, ಎಂಥದ್ದು, ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ, INE, ಮೊಮೆಂಟ್ ಆಫ್ ಇನರ್ಷಿಯಾ, INERTIA. ಏನು ಮೊಮೆಂಟ್ ಆಫ್ ಇನರ್ಷಿಯಾ, ಇಟ್ ಇಸ್ ಅಬ್ರಿವೇಟೆಡ್ as MI. ಸೊ ಮೊಮೆಂಟ್ ಆಫ್ ಇನರ್ಷಿಯಾ, ಇಟ್ ಈಸ್ ದ ರೊಟೇಷನಲ್ ಅನಲಾಗ್ ಆಫ್ ಮಾಸ್. ರೊಟೇಷನಲ್ ಅನಲಾಗ್ ಆಫ್ ಮಾಸ್. ಏನು ನಾವು ಇದರಲ್ಲಿ ಟ್ರಾನ್ಸ್ಲೇಷನ್ ಮೋಷನಲ್ಲಿ ಮಾಸ್ ಆಫ್ ದ ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ವಲ್ಲ, ಅದ್ರ ಬದಲು ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಹೆಂಗೆ ಲೀನಿಯರ್ ವೆಲಾಸಿಟಿಗೆ ಇಲ್ಲಿ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ಅಂತೀವೋ, ಲೀನಿಯರ್ ಆಕ್ಸಿಲರೇಷನ್ ಎಗೆ ಇಲ್ಲಿ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಅಲ್ಫಾ ಅಂತೀವೋ, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಎಸ್ಗೆ, ಹೌದಾನೆ, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿ ತೀಟಾ ಅಂತ ಹೇಳ್ತೀವೋ ಅಥವಾ ಟಿ ತೀಟಾ ಅಂತ ಹೇಳ್ತೀವೋ, ಹೌದಾನೆ. ಅಲ್ಲಿ ಲೀನಿಯರ್ ಮೊಮೆಂಟಮ್ ಪಿಗೆ ಇಲ್ಲಿ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಪಿಟಲ್ ಎಲ್ ಅಂತ ಹೇಳ್ತೀವೋ, ಹೌದಾನೆ. ಸೊ ಅದೇ ಥರ ಮೊಮೆಂಟ್ ಆಫ್ ಇನರ್ಷಿಯಾ ಏನದು, ಇಟ್ ಈಸ್ ದ ರೊಟೇಷನಲ್ ಅನಲಾಗ್ ಆಫ್ ಮಾಸ್, ಅದು ರೊಟೇಷನಲ್ ಇಕ್ವಾಲೆಂಟ್ ಆಫ್ ಮಾಸ್. ಹಾಗಾದ್ರೆ ಏನು ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನು, ಹೌದಾನೆ, ನೋಡೋಣ. ಸೊ ಅಲ್ಲಿ ಏನೇನು ಮಾಸ್ ಅಂತ ಹೇಳ್ತೀವೋ ಅದು ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ, ಅಷ್ಟು ನೆನಪಿಡ್ರಿ, ಹೌದಾನೆ. ಸೊ ನಾವು ಕನ್ಸಿಡರ್ ಎನ್ ಆಬ್ಜೆಕ್ಟ್, ಯಾವುದೋ ಒಂದು ರಿಜಿಡ್ ಬಾಡಿ ಇದೆ ಅಂತ ಇಟ್ಕೊಳ್ಳಿ ಆಯಿತಾ. ಇಟ್ ಇಸ್ ಎ ರಿಜಿಡ್ ಬಾಡಿ, it is a rigid body. So this is the axis about which the rigid body rotates. ಈ axis ಸುತ್ತಲೂ ಏನು ಮಾಡ್ತೀವಿ, this is the axis about which the rigid body rotates. This is the axis of rotation. ಏನು ಕರಿತಿದ್ದಕ್ಕೆ ಇದನ್ನೆಲ್ಲ axis of rotation, ಹೌದಾ. ಸೊ ಇಟ್ ಇಸ್ ದ axis of rotation. ಈ ರಾಡ್ ಏನು ಉದ್ದ ಲೈನ್ ಹೇಳಿದೆ, ದಿಸ್ ಇಸ್ ಕಾಲ್ಡ್ axis of rotation. axis of rotation, ಹೌದಾ. ರಿಜಿಡ್ ಬಾಡಿ ಏನತ್ತೆ, ಸುತ್ತಲಿಂಗ್ ತಿರುಗ್ತಾ ಇರುತ್ತೆ, ಇಟ್ ವಿಲ್ ರೊಟೇಟ್ ಅಬೌಟ್ ದಟ್ ಆಕ್ಸಿಸ್, ಹೌದಾನೆ. ಆವಾಗಲೇ ಹೇಳಿದೆ ಆಕ್ಸಿಸ್ ಆಫ್ ರೊಟೇಷನ್ ರಿಜಿಡ್ ಬಾಡಿ ಮೇಲೆ ಇರ್ಬೋದು ಅಥವಾ ರಿಜಿಡ್ ಬಾಡಿಯಿಂದ ಹೊರಗೆ ಬೇಕಾದ್ರೆ ಇರ್ಬೋದು, ಎಲ್ಲಿ ಬೇಕಾದ್ರೆ ಇರ್ಬೋದು, ಹೌದಾನೆ. ಎಕ್ಸಾಂಪಲ್, ಅರ್ತ್ ರೊಟೇಟ್ಸ್ ಅರೌಂಡ್ ಸನ್, ಹೌದಾನೆ. ಸೊ ಇಲ್ಲಿ ಸನ್ ಇಲ್ಲಿ ಇರ್ತಾನೆ,
ಅರ್ತ್ ಇಲ್ಲಿ ತಿರುಗ್ತಾ ಇರುತ್ತೆ. ಸೊ ದಿಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಬಟ್ ಅರ್ತ್ ಇಲ್ಲಿ ತಿರುಗ್ತಾ ಇರುತ್ತೆ ಅಂದರೆ ಆಕ್ಸಿಸ್ ಆಫ್ ರೊಟೇಷನ್ ಏನಿದೆ ಅರ್ಥಿಂದ ದೂರ ಇದೆ, ಆ ಥರ ಇರ್ಬೋದು. ಹೌದಾನೆ. ಸೊ ಮೇಲ್ಗಡೆ ಡಯಾಗ್ರಾಮ್ ನೋಡಿ, ಕನ್ಸಿಡರ್ ಆನ್ ಆಬ್ಜೆಕ್ಟ್, ಆಯಿತಾ. ಸೊ ರಿಜಿಡ್ ಬಾಡಿ ವಿಚ್ ಈಸ್ ರೊಟೇಟಿಂಗ್ ಅಬೌಟ್ ದ ಆಕ್ಸಿಸ್ ಆಫ್ ರೊಟೇಷನ್. ನಾನು ಏನು ಮಾಡ್ತೀನಿ, ರಿಜಿಡ್ ಬಾಡಿ ಮೇಲೆ ದೇರ್ ಆರ್ ನಂಬರ್ ಆಫ್ ಪಾಯಿಂಟ್ಸ್. ಐ ವಿಲ್ ಚೂಸ್ ಸಮ್ ಮಾಸ್ ಅಥವಾ ಪಾಯಿಂಟ್ಸ್. ಸೇ ಇಟ್ ಇಸ್ ಎ ಪಾಯಿಂಟ್ ಆಫ್ ಮಾಸ್ m1. I will choose some point of mass m2. I will choose some point of mass m3. ಎಷ್ಟು ಬೇಕಾದ್ರೆ ಚೂಸ್ ಮಾಡಿ. I will choose some point of mass m4. ಈ ಥರ ಇರುತ್ತೆ. ಹೌದಾ. ಸೊ ಲೆಟ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ m1 ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್ ಇಸ್ ದಿಸ್ ಡಿಸ್ಟೆನ್ಸ್ ಇಸ್ r1. ತಿರುಗ್ತಾ ಇರುತ್ತದು. ಲೆಟ್ ದಿಸ್ ಡಿಸ್ಟೆನ್ಸ್ ಈಸ್ r2. ಲೆಟ್ ದಿಸ್ ಡಿಸ್ಟೆನ್ಸ್ ಈಸ್ r3. ಲೆಟ್ ದಿಸ್ ಡಿಸ್ಟೆನ್ಸ್ ಈಸ್ r4. ಹೌದಾನೆ. ಹಾಗಾದರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನು ಕೇಳ್ತೇನೆ. ವಾಟ್ ಇಸ್ ಮೊಮೆಂಟ್ ಆಫ್ ಇನರ್ಷಿಯಾ? ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಬಾಡಿ ನೆನ್ಪಿಡಬೇಕು. ಈಸ್ ಡಿಫೈನ್ಡ್ ಆಸ್, ಅದು ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಈಸ್ ಡಿಫೈನ್ಡ್ ಆಸ್, ಹೌದಾ, ಇಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಅಬೌಟ್ ಎನ್ ಆಕ್ಸಿಸ್. ಯಾವ ಆಕ್ಸಿಸ್ ಅನ್ನೋದು ಇಂಪಾರ್ಟೆಂಟ್. ಆಕ್ಸಿಸ್ ನೀನು ಇಲ್ಲಿ ಚೂಸ್ ಮಾಡಿದೆಯೋ, ಅದು ವೆದರ್ ಚೂಸ್ ಅಂದರೆ ಆಕ್ಸಿಸ್ ಹಿಂಗೆ ಅಥವಾ ಇಲ್ಲಿ ಚೂಸ್ ಮಾಡಿದೆಯೋ ಅಥವಾ ಹಿಂಗೆ ಅಡ್ಡ ಚೂಸ್ ಮಾಡಿ, ಅದು ಇಂಪಾರ್ಟೆಂಟ್. ಹೌದಾನೆ. ಸೊ ಹಾಗಾದರೆ ವಾಟ್ ಇಸ್ ಮೊಮೆಂಟ್ ಆಫ್ ಇನರ್ಷಿಯಾ? ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಅಬೌಟ್ ಎನ್ ಗಿವನ್ ಆಕ್ಸಿಸ್ ಈಸ್ ಡಿಫೈನ್ಡ್ ಆಸ್ ಸಮ್ of product of masses, sum of product of masses of particles, masses of particles. ಎಷ್ಟು ಪಾರ್ಟಿಕಲ್ ಇದಾವೆ ಅಷ್ಟು ಎಲ್ಲ ಮಾಸ್ಗಳ ಪ್ರಾಡಕ್ಟ್ ಯಾರ ಜೊತೆ? ಆ್ಯಂಡ್ ಸ್ಕ್ವಯರ್ ಆಫ್ ದೇರ್ ಡಿಸ್ಟೆನ್ಸ್, ಆ ಪಾರ್ಟಿಕಲ್ದು ದೇರ್ ಡಿಸ್ಟೆನ್ಸ್ ಫ್ರಮ್ ಆಕ್ಸಿಸ್ ಆಫ್ ರೊಟೇಷನ್. This is called moment of inertia. What is moment of inertia? Moment of inertia of a body about a given axis is the sum, ಮೊತ್ತ ಯಾರ್ದು? product of masses of particles and the square of their distance from the axis of rotation. ಹೌದಾನೆ. ಸೊ therefore moment of inertia represented by capital I. ಹೌದಾನೆ. ಅಲ್ಲಿ ಹೆಂಗೆ ಎಮ್ ಮಾಸಿಂದ ಮಾಡ್ತೀವಿ, ಇಲ್ಲಿ ಕ್ಯಾಪಿಟಲ್ ಐ. ಹೌದಾನೆ. ದಟ್ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಪಾರ್ಟಿಕಲ್ ಯಾವುದು? m1, ಅದರ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ r1 ಸ್ಕ್ವೇರ್, ಅದರ ಮೊತ್ತ, ಪ್ಲಸ್ ಎರಡನೇ ಪಾರ್ಟಿಕಲ್ m2 r2 ಸ್ಕ್ವೇರ್. ಈ ಥರ ಬರಿತಾ ಹೋಗೋದು. m3 r3 ಸ್ಕ್ವೇರ್, m1 ಕೊನೆಯ ತನಕ ಎಷ್ಟನೇ ಪಾರ್ಟಿಕಲ್ ಈ ಥರ ಅಪ್ ಟು ಪ್ಲಸ್ mn ಸಫಿಕ್ಸ್ n rn ಸ್ಕ್ವೇರ್. ಆಯಿತಾ. ಸೊ ದೇರ್ ಫೋರ್ ಫೈನಲಿ ವಿ ಕ್ಯಾನ್ ರೈಟ್, ಇಲ್ಲಿ ಬರ್ತೀನಿ, ಫೈನಲಿ ಯು ಕ್ಯಾನ್ ರೈಟ್ ಐ ವಿಲ್ ಬಿ ಈಕ್ವಲ್ ಟು ಮೊಮೆಂಟ್ ಆಫ್ ಇನರ್ಷಿಯಾ. ಐ ವಿಲ್ ಬಿ ಈಕ್ವಲ್ ಟು, ಸೊ ಎಲ್ಲನೂ ಸಮೇಷನ್ ಮಾಡಿದೆ, ಎಲ್ಲ m1 r1 ಸ್ಕ್ವೇರ್, m2 r2 ಸ್ಕ್ವೇರ್. ಸೊ ಸಮೇಷನ್ ಆಫ್, ಆಯಿತಾ, mi r i ಸ್ಕ್ವೇರ್. ಹೌದಾನೆ. ವೇರ್ ಈಸ್ ಫ್ರಮ್, ಐ ಎಲ್ಲಿಂದ ಇರುತ್ತೆ? ಐ ವೇರ್ ಈಸ್ ಫ್ರಮ್ 1 to n. ಐಗೆ 1 ಕೊಟ್ಟರೆ m1 r1 ಸ್ಕ್ವೇರ್, ಐಗೆ 2 ಕೊಟ್ಟರೆ m2 r2 ಸ್ಕ್ವೇರ್. ಆಯಿತಾ. ಸೊ ಐ 3 ಕೊಟ್ಟರೆ m2. ದಿಸ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ? Moment of inertia of a body about a given axis of rotation is the sum of product of masses of the particles and the square of the distance from the axis of rotation. ಹೌದಾನೆ. ಸೊ therefore I is equal to summation of mi ri square. That is called moment of inertia. ಹೌದಾನೆ. ಹಾಗಾದರೆ ವಾಟ್ ಇಸ್ ದ SI ಯೂನಿಟ್ ಫಾರ್ ಮೊಮೆಂಟ್ ಆಫ್ ಇನರ್ಷಿಯಾ? ನೋಡಿ, m ಅಂದರೆ ಮಾಸ್. ದ SI ಯೂನಿಟ್ ಫಾರ್ ಮೊಮೆಂಟ್ ಆಫ್ ಇನರ್ಷಿಯಾ ವೆರಿ ಇಂಪಾರ್ಟೆಂಟ್. kg ಮಾಸ್, ಡಿಸ್ಟೆನ್ಸ್ ಸ್ಕ್ವೇರ್ ಅಂದರೆ ಮೀಟರ್ ಸ್ಕ್ವೇರ್. ಸೊ ದ SI ಯೂನಿಟ್ ಫಾರ್ ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ kg ಮೀಟರ್ ಸ್ಕ್ವೇರ್. ನೆನಪಿರ್ಬೇಕು. ಹಾಗಾದ್ರೆ ವಾಟ್ ಆರ್ ಡೈಮೆನ್ಷನ್ಸ್? ಕೆ ಮಾಸ್ಗೆ m, ಹೌದಾ, m1 ಡಿಸ್ಟೆನ್ಸ್ ಸ್ಕ್ವೇರ್, L2 T0. ದೀಸ್ ಆರ್ ಡೈಮೆನ್ಷನ್ಸ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ. ಹೌದಾ. ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೇಳ್ತಾನೆ ಆನ್ ವಾಟ್ ಫ್ಯಾಕ್ಟರ್ಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಅಂತಾನೆ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್ 3 ಫ್ಯಾಕ್ಟರ್ಸ್. ಸೊ ಫಸ್ಟ್ ಫ್ಯಾಕ್ಟರ್ ಈಸ್ moment of inertia depends upon distribution of mass. ಅಂದರೆ ಈ ರಿಜಿಡ್ ಬಾಡಿಯಲ್ಲಿ ಮಾಸ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ. ಹೌದಾನೆ. ಸೊ ರಿಜಿಡ್ ಬಾಡಿ ಅಂದರೆ ಒಂದೇ ಥರ ಮಾಸ್ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿ ಮಾಸ್ ಡಿಸ್ಟ್ರಿಬ್ಯೂಟ್ ಆಗಿರ್ಬೋದು, ಇಲ್ಲಿ ಸ್ವಲ್ಪ ಕಡಿಮೆ ಮಾಸ್ ಡಿಸ್ಟ್ರಿಬ್ಯೂಟ್ ಆಗಿರ್ಬೋದು. ಹೌದಾ. ಮಧ್ಯ ಸ್ವಲ್ಪ ಮಾಸ್ ಭಾಳ ತೆಳಗಿರ್ಬೋದು ಇದು. ಹೌದಾನೆ. ಸೊ ಅಂದರೆ ದ ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಅಪಾನ್ ಫಸ್ಟ್ ಫ್ಯಾಕ್ಟರ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಸ್ about the axis of rotation. The second factor on which the moment of inertia depends on distance of the body from axis of rotation. Axis of rotation in the, from this axis of rotation
ಎಕ್ಸ್ ಆಫ್ ರೊಟೇಷನಿಂದ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದ ಥರ್ಡ್ ಈಸ್ ಓರಿಯಂಟೇಷನ್ ಆ್ಯಂಡ್ ಪೊಸಿಷನ್ ಆಫ್ ಎಕ್ಸ್ ಆಫ್ ರೊಟೇಷನ್. ಎಕ್ಸ್ ಆಫ್ ರೊಟೇಷನ್ ಯಾವ ಓರಿಯಂಟೇಷನ್ ಇದೆ, ಓರಿಯಂಟೇಷನ್ ಆ್ಯಂಡ್ ಪೊಸಿಷನ್ ಅಂದರೆ ಎಕ್ಸ್ ಆಫ್ ರೊಟೇಷನ್ ಹಿಂಗೆ ಪರ್ಪೆಂಡಿಕ್ಯುಲರ್ ಇದೆಯೋ ಅಥವಾ ಹಿಂಗೆ ಅಡ್ಡ ಇದೆಯೋ ಅಥವಾ ಹಿಂಗೆ ಸ್ಲ್ಯಾಂಟ್ ಆಗಿದೆಯೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾನೆ. ಸೊ ದೇ ಆರ್ 3 ಫ್ಯಾಕ್ಟರ್ಸ್ ಆನ್ ವಿಚ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್. ಸೊ ವಿ ಶಾಲ್ ಸ್ಟಾಪ್ ಹಿಯರ್.